ಹಲೋ ಎವ್ರಿವನ್, ಈ ಒಂದು ವಿಡಿಯೋ BWSSB ಎಕ್ಸಾಮ್ ಬರೀತಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಏಪ್ರಿಲ್ 26 ಮತ್ತು 27ಕ್ಕೆ NHK ಮತ್ತು HK ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಸ್ಪಿರೆಂಟ್ಸು ಎಕ್ಸಾಮ್ನ ಕೊಟ್ಟಿರ್ತಾರೆ ಸ್ಪೆಸಿಫಿಕ್ ಪೇಪರ್ 2ಗೆ. ಸೊ ಈ ಆಸ್ಪಿರೆಂಟ್ಸ್ 26 ಮತ್ತು 27 ಕೊಟ್ಟಿರುವಂಥ ಆಸ್ಪಿರೆಂಟ್ಸು ತಮ್ಮ GS ಪೇಪರ್ಗಾಗಿ ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಿರ್ತಾರೆ. ಹಾಗೂ NHK ಮತ್ತು HKಗೆ ಸಂಬಂಧಪಟ್ಟಂಥ ಸಿವಿಲ್ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ 9ನೇ ತಾರೀಕು ಮತ್ತು 10ನೇ ತಾರೀಕು ಇರುವಂಥ ಎಕ್ಸಾಮಿನ ಒಂದು ಹಾಲ್ ಟಿಕೆಟ್ಗಾಗಿ ಲಿಂಕ್ಗಾಗಿ ನೋಡ್ತಾ ಇರ್ತಾರೆ. ಸೊ ಇದೇ ಸಂದರ್ಭದಲ್ಲಿ KEದವರು ಇದೀಗ ಅಫಿಷಿಯಲ್ ಆಗಿ ಒಂದು ಸರ್ಕ್ಯುಲರ್ನ ಕೊಟ್ಟಿರ್ತಾರೆ ಹಾಗೂ ಲಿಂಕ್ನು ಎನೇಬಲ್ ಮಾಡಿದ್ದಾರೆ. ಸೊ ಈ ಅಫಿಷಿಯಲ್ ಸರ್ಕ್ಯುಲರ್ ಯಾವುದ್ರ ಬಗ್ಗೆ ಇದೆ, ಲಿಂಕ್ ಯಾವುದ್ರ ಬಗ್ಗೆ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಯಾರೆಲ್ಲ ಹೋದ ತಿಂಗಳು ಎಕ್ಸಾಮ್ನ ಕೊಟ್ಟಿದ್ದೀರಾ ಆ ಎಲ್ಲ ಆಸ್ಪಿರೆಂಟ್ಸ್ ಹೋದ ತಿಂಗಳು ಕೊಟ್ಟಿರುವಂಥ ಎಲ್ಲ ಆಸ್ಪಿರೆಂಟ್ಸ್ ಇನ್ನೊಂದ್ಸಲ ಹೇಳ್ತಿದ್ದೆ ನೋಡಿ, 26, 27ಕ್ಕೆ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದಾರೋ ಅವರಿಗೆ ಈಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ನ ಎನೇಬಲ್ ಮಾಡಿದ್ದಾರೆ. ಅದನ್ನು ನಾನು ಮುಂದಿನ ಅಫಿಷಿಯಲ್ ವೆಬ್ಸೈಟಲ್ಲಿ ತೋರಿಸ್ಕೊಡ್ತೀನಿ ಆ ಲಿಂಕ್ ಯಾವುದಿದೆ ಅಂತೇಳಿ. ಸೊ ಯಾರೆಲ್ಲ 26, 27 ಅಟೆಂಡ್ ಮಾಡಿದ್ರ ಅವರು ಸಾಮಾನ್ಯ ಪತ್ರಿಕೆ ಅಂದರೆ ಪೇಪರ್ 1ನ 9ನೇ ತಾರೀಕು ಮತ್ತು 10ನೇ ತಾರೀಕು ಅಟೆಂಡ್ ಮಾಡೋರು ಇರ್ತೀರ. ಸೊ ಅವರೆಲ್ಲರೂ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಾಗಿದ ನಂತರ ಇನ್ನೊಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಸರ್ಕ್ಯುಲರ್ ಯಾವುದ್ರ ಬಗ್ಗೆ ಇದೆ ಅಂತ ನೋಡೋದಾದರೆ, ಸೊ ಯಾರೆಲ್ಲ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಿನೇಷನ್ ಬರೀಬೇಕು ಅಂತೇಳಿ ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ, ಅದು HK ಇರ್ಬೋದು NHK ಇರ್ಬೋದು, ಅವರಿಗೆ ಅಫಿಷಿಯಲ್ ಆಗಿ ಕೊಟ್ಟಿರುವಂಥ ಡೇಟ್ ಏನಾಗಿತ್ತು 9ನೇ ತಾರೀಕು ಮತ್ತು 10ನೇ ತಾರೀಕು ಆಗಿತ್ತು. 9ನೇ ತಾರೀಕು HKದವರು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಅವರು GS ಪೇಪರ್ ಮತ್ತು ಟೆಕ್ನಿಕಲ್ ಪೇಪರ್ನ ಅಟೆಂಡ್ ಮಾಡ್ತಾ ಇದ್ರಿ ಒಂದೇ ದಿನ. ಅದೇ ರೀತಿಯಲ್ಲಿ 10ನೇ ತಾರೀಕು ಮೆಕ್ಯಾನಿಕಲ್ ಮತ್ತು ಸಿವಿಲ್ NHK ಡಿಪಾರ್ಟ್ಮೆಂಟ್ ಅವರು NHKಗೆ ಸಂಬಂಧಪಟ್ಟಂಥವ್ರು GS ಪೇಪರ್ ಮತ್ತು ಟೆಕ್ನಿಕಲ್ ಪೇಪರ್ ಅಟೆಂಡ್ ಮಾಡೋದಕ್ಕೆ 10ನೇ ತಾರೀಕಿಗೆ ವೆಯ್ಟ್ ಮಾಡ್ತಿದ್ರಿ. ಅಂದರೆ 9ನೇ ತಾರೀಕು HK ಆಸ್ಪಿರೆಂಟ್ಸು ಮೆಕ್ಯಾನಿಕಲ್ ಸಿವಿಲ್ ಅವರು ಬರೀಬೇಕಾಗಿತ್ತು, 10ನೇ ತಾರೀಕು NHK ಆಸ್ಪಿರೆಂಟ್ಸ್ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಅವರು ಬರೀಬೇಕಾಗಿತ್ತು. ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಿದ್ರಿ. ಇದೀಗ ಆ 9ನೇ ತಾರೀಕು ಮತ್ತು 10ನೇ ತಾರೀಕು ಬರೆಯುವಂಥ HK ಮತ್ತು NHK ಮೆಕ್ಯಾನಿಕಲ್ ಮತ್ತು ಸಿವಿಲ್ ಆಸ್ಪಿರೆಂಟ್ಸ್ಗೆ ಒಂದು ಸರ್ಕ್ಯುಲರ್ನ ರಿಲೀಸ್ ಮಾಡ್ತಾರೆ. ಸೊ ಈ ಎರಡೇ ಬ್ರಾಂಚ್ ಅಲ್ಲದೆ ಇನ್ನೂ ಬೇರೆಯವರು ಯಾರೆಲ್ಲ 9ನೇ ತಾರೀಕು ಮತ್ತು 10ನೇ ತಾರೀಕು GS ಮತ್ತು ಟೆಕ್ನಿಕಲ್ ಪೇಪರ್ ಕೊಡಬೇಕಂತ ವೆಯ್ಟ್ ಮಾಡ್ತಿದ್ರಿ ಅಥವಾ GS ಪೇಪರ್ 2 ಕೊಡಬೇಕಂತ ವೆಯ್ಟ್ ಮಾಡ್ತಿದ್ರಿ, ಆ ಎಲ್ಲ ಆಸ್ಪಿರೆಂಟ್ಸ್ಗೆ ಆ ಸರ್ಕ್ಯುಲರ್ ಸಂಬಂಧಪಟ್ಟಿರೋದಂತ ಇರುತ್ತೆ. ಸೊ ಈಗ ಆ ಸರ್ಕ್ಯುಲರ್ ಯಾವುದಿದೆ ಅಂತ ಒಂದ್ಸಲ ನೋಡೋಣ. ಸರ್ಕ್ಯುಲರಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ರೆಡಿ ಆಸ್ಪಿರೆಂಟ್ಸ್, ಇದು ಅಫಿಷಿಯಲ್ ಸರ್ಕ್ಯುಲರು. KE ಅಫಿಷಿಯಲ್ ವೆಬ್ಸೈಟಿಂದ ನೀವು ಈ ಸರ್ಕ್ಯುಲರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು, ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ 4/5/2026 ಇವತ್ತು 5ನೇ ತಾರೀಕು ಆಗಿದ್ದರು. ಇದು ನಿನ್ನೆ ನೈಟ್ ಅಪ್ಲೋಡ್ ಆಗಿರುವಂಥ ಡಾಕ್ಯುಮೆಂಟ್ ನಮಗೆ ಈಗ ಡೌನ್ಲೋಡ್ ಆಗಿದೆ. ಸೊ ಈ ಡಾಕ್ಯುಮೆಂಟಲ್ಲಿ ಕೊಟ್ಟಿರ್ತಾರೆ ಸರ್ಕಾರ ಆದೇಶ ಸಂಖ್ಯೆ, ಇದು BWSSB ಒಂದು ಆದೇಶ ಸಂಖ್ಯೆ ಆಗಿರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಒಂದು ಮಾಹಿತಿನ ಒಂದ್ಸಲ ಓದಿ. ಮುಂದುವರೆದು ದಿನಾಂಕ 30/4/2026 ಸೂಚಿನ ಸಚಿವ ಸಂಪುಟ ಸಭೆಯ ನಿರ್ಣಯದಂತೆ ಈಗಾಗಲೇ ಪರೀಕ್ಷೆ ನಡೆಸಿರುವ ಹುದ್ದೆಗಳು ಹೊರತುಪಡಿಸಲು ಸೂಚಿಸಿರುವುದರಿಂದ ಪ್ರಾಧಿಕಾರದ ಕೆಳಕಂಡ ಹುದ್ದೆಗಳಿಗೆ ದಿನಾಂಕ 9/5/2026 ಮತ್ತು 10/5/2026 ನಿಗದಿಗೊಳಿಸಲಾದ ಪತ್ರಿಕೆ 1 ಮತ್ತು ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಗಳ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ಸೊ ನೀವು ಇಲ್ಲಿ ಹೈಲೈಟ್ ಮಾಡಬೇಕಾಗಿರೋಂಥ ಪಾಯಿಂಟ್ ಯಾವುದು ಅಂತ ನೋಡೋದಾದರೆ, ಸೊ ನೋಡಿ ಇಲ್ಲಿ 9 ಮತ್ತು 5ನೇ ತಾರೀಕು 9ನೇ ತಾರೀಕು ಮತ್ತು 5ನೇ ತಾರೀಕು ಅಲ್ವಾ, 9ನೇ ತಾರೀಕು ಮತ್ತು 9ನೇ ತಾರೀಕು ಮತ್ತು 10ನೇ ತಾರೀಕು ಯಾರು ಬರೀತಿದ್ರಿ ನೀವು, ನಿಮಗೆ ಗೊತ್ತಿರೋಂಗೆ NHK ಮತ್ತು HK ಆಸ್ಪಿರೆಂಟ್ಸು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಮತ್ತು ಅದರ್ಸ್ ಯಾರೆಲ್ಲ ಪೇಪರ್ 1 ಮತ್ತು ಪೇಪರ್ 2 ಕೊಡಬೇಕು ಅಂತೇಳಿ ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಿದ್ರ. ಸಿಮಿಲರ್ ಆಗಿ ಮೆಕ್ಯಾನಿಕಲ್ HK, ಸಿವಿಲ್ HK ಮತ್ತು ಅದರ್ಸ್ ಯಾರೆಲ್ಲ HKನಲ್ಲಿ ಪೇಪರ್ 1 ಪೇಪರ್ 2 ಕೊಡಬೇಕು 9ನೇ ತಾರೀಕು ಅಂತ ವೆಯ್ಟ್ ಮಾಡ್ತಾಯಿದ್ರಿ, ಇವರು 10ನೇ ತಾರೀಕಿಗಾಗಿ ವೆಯ್ಟ್ ಮಾಡ್ತಿರ್ತಾರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಇವರಿಗೆ ಸಂಬಂಧಪಟ್ಟಂಥ ಸರ್ಕ್ಯುಲರ್ ಆಗಿರುತ್ತೆ. ಸೊ 9ನೇ ತಾರೀಕು HKದವ್ರು ಅಟೆಂಡ್ ಮಾಡ್ತಿರ್ತಾರೆ ಪೇಪರ್ 1 ಪೇಪರ್ 2, 10ನೇ ತಾರೀಕು NHKಗೆ ಅಟೆಂಡ್ ಮಾಡ್ತಾರೆ ಪೇಪರ್ 1 ಪೇಪರ್ 2. ಸೊ ಈ ಒಂದು ಎಕ್ಸಾಮಿನೇಷನ್ ಮೆಕ್ಯಾನಿಕಲ್ ಸಿವಿಲ್, ಎಸ್ಪೆಷಲಿ ಮೆಕ್ಯಾನಿಕಲ್ ಸಿವಿಲ್ ಅರ್ಥ ಮಾಡ್ಕೊಳ್ಳಿ, ಪೇಪರ್ 1 ಬೆಳಗ್ಗೆ ಕೊಡ್ತಿರ್ತಾರೆ, ಪೇಪರ್ 2 ಮಧ್ಯಾಹ್ನ ಕೊಡ್ತಿರ್ತಾರೆ. ಸೊ ನಿಮ್ಮ ಎಕ್ಸಾಮಿನೇಷನ್ ಈಗ ಕ್ಯಾನ್ಸಲೇಷನ್ ಆಗಿರುತ್ತೆ. ಸೊ ಯಾರೆಲ್ಲ 9ನೇ ತಾರೀಕು ಮತ್ತು 10ನೇ ತಾರೀಕು ಪೇಪರ್ 1 ಪೇಪರ್ 2 ಕೊಡಬೇಕಂತ ವೆಯ್ಟ್ ಮಾಡ್ತಾ ಇದ್ರಿ, ಅವರ ಒಂದು ಎಕ್ಸಾಮಿನೇಷನು ಕ್ಯಾನ್ಸಲ್ ಆಗಿರುತ್ತೆ. ಯಾರು ಕೊಡಬೇಕು 9ನೇ ತಾರೀಕು 10ನೇ ತಾರೀಕು ಅಂದರೆ 26 ಮತ್ತು 27ನೇ ತಾರೀಕು ಯಾರೆಲ್ಲ ಪೇಪರ್ 2ನ ಅಟೆಂಡ್ ಮಾಡಿದ್ದೀರಾ ಅವರು 9ನೇ ತಾರೀಕು ಮತ್ತು 10ನೇ ತಾರೀಕು ಪೇಪರ್ 1ಗೆ ಎಕ್ಸಾಮಿನೇಷನ್ ಕೊಡಬೇಕಾಗಿರುತ್ತೆ. ಸೊ ಯಾರೆಲ್ಲ 26, 27 ಅಟೆಂಡ್ ಮಾಡಿದ್ದೀರಾ ಅವರು 9ನೇ ತಾರೀಕು ಮತ್ತು 10ನೇ ತಾರೀಕು ನಡೆಯುವಂಥ ಪೇಪರ್ 1ಗೆ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡ್ಬೋದು. ಯಾರೆಲ್ಲ ಪೇಪರ್ 1 ಪೇಪರ್ 2 ಕೊಟ್ಟಿಲ್ಲ, ಯಾರೆಲ್ಲ ಪೇಪರ್ 1 ಪೇಪರ್ 2 ಅಟೆಂಡ್ ಮಾಡಿಲ್ಲ, ಅಥವಾ ಯಾರೆಲ್ಲ ಪೇಪರ್ 1 ಪೇಪರ್ 2
9ನೇ ತಾರೀಕು ಮತ್ತು 10ನೇ ತಾರೀಕಿಗಾಗಿ ವೆಯ್ಟ್ ಮಾಡ್ತಿದ್ರೋ ಅವರ ಒಂದು ಎಕ್ಸಾಮಿನೇಷನ್ ಈಗ ಕ್ಯಾನ್ಸಲ್ ಆಗಿದೆ. ಸೊ ಆ ಕ್ಯಾನ್ಸಲೇಷನ್ ಬಗ್ಗೆ ಒಂದು ಅಫಿಷಿಯಲ್ ಸರ್ಕ್ಯುಲರ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾರದೆಲ್ಲ ಇತ್ತು ಅಂತೇಳಿ. 9ನೇ ತಾರೀಕು ಮತ್ತು 10ನೇ ತಾರೀಕು ಸೊ ಜೂನಿಯರ್ ಪ್ರಯೋಗಕರು ಮತ್ತು ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್, ಸಹಾಯಕ ಅಭಿಯಂತರ ಸಿವಿಲ್, ಸಹಾಯಕ ಕಾರ್ಯಪಾಲರು ಸಿವಿಲ್ ಮತ್ತು ಸಹಾಯಕ ಅಭಿಯಂತರ ಮೆಕ್ಯಾನಿಕಲ್. ಸೊ ನಾನು ಈಗಾಗಲೇ ಹೇಳಿದಂತೆ ಎಇ ಮೆಕ್ಯಾನಿಕಲ್, ಎಇ ಸಿವಿಲ್ ಇವರ ಒಂದು ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದೆ. ಸೊ ನಿಮ್ಮ ಎಕ್ಸಾಮಿನೇಷನ್ ಯಾವಾಗ ನಡೀಬೋದು ಅಂದರೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ, ಅದೇ ಇಲ್ಲಿ ಹೇಳಿರ್ತಾರೆ. ಸೊ ಇಲ್ಲಿ ಇನ್ನೊಂದು ಸಲ ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ಮುಂದುವರೆದು ದಿನಾಂಕ 26/4/2026 ಅಂದರೆ ಓದ್ ತಿಂಗಳು, 27/4/2026 ಅಂದರೆ ಓದ್ ತಿಂಗಳರಂದು ನಡೆಸಲಾದ ಪತ್ರಿಕೆ 2 ಪರೀಕ್ಷೆಯ ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು ಮತ್ತು ಸಹಾಯಕ ಅಭಿಯಂತರು ವಿದ್ಯುತ್ ಅಂದರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು ಅಭ್ಯರ್ಥಿಗಳಿಗೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ದಿನಾಂಕ 9/5/2026 ಮತ್ತು 10/5/2026 ದಿನಾಂಕ 8/4/2026 ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಸೊ ನಿಮಗೆ ಈ ಒಂದು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಯಾವಾಗ ಬಂದಿತ್ತು 26, 27 ಅಂತ ಬರೆಯೋರಿಗೆ 8ಗೆ ಬಂದಿರುತ್ತೆ ಓದ್ ತಿಂಗಳು. ಸೊ ಆ ಒಂದು ವೇಳಾಪಟ್ಟಿಯಂತೆ ನಿಮಗೆ ಎಕ್ಸಾಮಿನೇಷನ್ 9th ಮತ್ತು 10th ನಡೆಯುತ್ತೆ. ಯಾರೆಲ್ಲ 26, 27ಕ್ಕೆ ಅಟೆಂಡ್ ಮಾಡಿದಿರಾ ಅವರಿಗೆ ಏನು 8ನೇ ತಾರೀಕು ವೇಳಾಪಟ್ಟಿ ಬಂದಿತ್ತು ಅದರಂತೆ 9ನೇ ತಾರೀಕು 10ನೇ ತಾರೀಕು ನಿಮಗೆ ಎಕ್ಸಾಮ್ ನಡೆಯುತ್ತೆ. ಸೊ ಯಾರಿಗೆಲ್ಲ ಇಲ್ಲಿ ಅಷ್ಟು ಕನ್ಫ್ಯೂಷನ್ ಬೇಕಾಗಿಲ್ಲ ನಿಮಗೆ. ಸೊ 26th, 27th ಯಾರೆಲ್ಲ ಪೇಪರ್ 2 ಕೊಟ್ಟಿರ್ತಾರ ಅವರು ಆ ಒಂದು ವಿದ್ಯಾರ್ಥಿಗಳು ಇದೇ ತಿಂಗಳು 9, 10ಕ್ಕೆ ನಡೆಯುವಂಥ ಎಕ್ಸಾಮಿನೇಷನ್ ಪೇಪರ್ 1ಗೆ ನೀವು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಹೇಳಿದ್ದಾರೆ 26, 27, 26ನೇ ತಾರೀಕು ಮತ್ತು 27ನೇ ತಾರೀಕು ಯಾರೆಲ್ಲ ಪೇಪರ್ 2ನ ಕೊಟ್ಟಿದ್ದೀರಾ ಅವ್ರು ಯಾರ್ಯಾರಾಗಿದ್ದರು ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್. ಸೊ ಇವರೆಲ್ಲರೂ ಪೇಪರ್ 2 ಅಟೆಂಡ್ ಮಾಡಿರ್ತಾರೆ. ಸೊ ನೀವೆಲ್ಲ ಪೇಪರ್ 1ಗೆ 9ನೇ ತಾರೀಕು ಮತ್ತು 10ನೇ ತಾರೀಕು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಹಾಲ್ ಟಿಕೆಟ್ನ ಈಗ ಲಿಂಕ್ ಮುಖಾಂತರ ವೆಬ್ಸೈಟಲ್ಲಿ ಎನೇಬಲ್ ಮಾಡಿದರೆ ಆ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ನ ಕೊಡಿ. ಸೊ ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಸಾದರಿ ಪರೀಕ್ಷಾ ಪ್ರವೇಶ ಪತ್ರವನ್ನು ಪ್ರಾಧಿಕಾರದ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಸೊ ಇಲ್ಲಿಗೆ ನಿಮಗೆ ಕ್ಲಾರಿಟಿ ಗೊತ್ತಾಗಿರ್ಬೇಕು ಅನಿಸುತ್ತೆ. ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ. ಸೊ ಯಾರೆಲ್ಲ ನೀವು 26ನೇ ತಾರೀಕು ಮತ್ತು ಸೊ ಯಾರೆಲ್ಲ 26th, ಸೊ ನೋಡಿ 26th ಮತ್ತು 27th ಸೊ ಯಾರೆಲ್ಲ ಎಕ್ಸಾಮ್ಸ್ ಕೊಟ್ಟಿರ್ತೀರ ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಮ್ಯಾನೇಜರ್. ಸೊ ಈ 3 ಬ್ರಾಂಚ್ನವರು ಅಥವಾ ಇನ್ನೂ ಬೇರೆಯವರು ಯಾರಾದರೂ ಕೊಟ್ಟಿರ್ಬೋದು. ಸೊ KEC ಕೊಡೋರು ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್ ಕೊಟ್ಟಿರ್ತಾರೆ. ಹಾಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸು ಪೇಪರ್ 2ನ ಕೊಟ್ಟಿರ್ತಾರೆ, ಎಲೆಕ್ಟ್ರಿಕಲ್ ಪೇಪರ್. ಸೊ ಈ ಆಸ್ಪಿರೆಂಟ್ಸ್ 26, 27 ಕೊಟ್ಟಿರೋರು ನೀವೇನು ಮಾಡಬೇಕು, ಪೇಪರ್ 1 ಕೊಟ್ಟಿರೋ ಕಾರಣದಿಂದ, ಪೇಪರ್ 2 ಕೊಟ್ಟಿರೋ ಕಾರಣದಿಂದ ಇದೂ ಪೇಪರ್ 2ನೇ ಆಗುತ್ತೆ. ಸೊ ಪೇಪರ್ 2 ಅಟೆಂಡ್ ಮಾಡಿರೋ ಕಾರಣದಿಂದ ನೀವೆಲ್ಲರೂ ಪೇಪರ್ 1 ಅಟೆಂಡ್ ಮಾಡಬೇಕು. ಯಾವಾಗಿರುತ್ತೆ ನಿಮ್ಮದು ಎಕ್ಸಾಮಿನೇಷನು? 9ನೇ ತಾರೀಕು ಮತ್ತು 10ನೇ ತಾರೀಕು ಆಗಿತ್ತು. ಸೊ ನೀವು ಈಗ ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಾಯಿದ್ರಿ. ಯಾರೆಲ್ಲ 26th, 27th ಕೊಟ್ಟಿದ್ರೆ ನೀವು ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಿದ್ರಿ. ಸೊ ನಿಮಗೆ ಲಿಂಕನ್ನು ಎನೇಬಲ್ ಮಾಡಿದ್ದಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ನೀವು ಲಿಂಕನ್ನ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಓಪನ್ ಮಾಡಿ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಯಾರೆಲ್ಲ HKನಲ್ಲಿ ಅಟೆಂಡ್ ಮಾಡಿದರೆ ಅವತ್ತು ಇಲ್ಲಿ HKನಲ್ಲಿ 9ನೇ ತಾರೀಕು ಕೊಡಬೇಕಾಗುತ್ತೆ ಪೇಪರ್ 1ನ. ಅದೇ ರೀತಿಯಲ್ಲಿ NHK ಆಸ್ಪಿರೆಂಟ್ಸು ಪೇಪರ್ 1ನ 10ನೇ ತಾರೀಕು ಕೊಡಬೇಕಾಗುತ್ತೆ. ಸೊ ಇದು 26, 27ಕ್ಕೆ ಸಂಬಂಧಪಟ್ಟಿರುವಂಥ ಆಸ್ಪಿರೆಂಟ್ಸಿನ ಒಂದು ಡೀಟೇಲ್ಸ್. ಸೊ 26 ಮತ್ತು 27ಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಆಸ್ಪಿರೆಂಟ್ಸಿನ ಒಂದು ಡೀಟೇಲ್ಸ್ ಆಯಿತು. ಸೊ ನಿಮಗೆ ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗಿರಬೇಕು. ಇನ್ನು ಯಾರೆಲ್ಲ 10ನೇ ತಾರೀಕು ಮತ್ತು 9ನೇ ತಾರೀಕು ವೆಯ್ಟ್ ಮಾಡ್ತಿದ್ರಿ, ಯಾರಾಗಿದ್ದರು ಇದರೊಳಗಡೆ 9ನೇ ತಾರೀಕು ಮತ್ತು 10ನೇ ತಾರೀಕು ಆಸ್ಪಿರೆಂಟ್ಸ್ ಅಟೆಂಡ್ ಮಾಡೋಂಥವ್ರು? 9ನೇ ತಾರೀಕು ನೋಡ್ಕೊಳ್ಳೋದಾದರೆ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಮತ್ತು ಇದೇ ಅಸಿಸ್ಟೆಂಟ್ ಮ್ಯಾನೇಜರ್ ಇಲ್ಲದೆ ಇರ್ಬೋದು, ಬೇರೆ ಅದರ್ಸ್ ಅಂತ ತೊಗೊಳ್ತೀನಿ, ಅವ್ರು ಯಾರಂತ ನನಗೂ ಗೊತ್ತಿಲ್ಲ. ಸೊ 10ನೇ ತಾರೀಕು ಅಷ್ಟೇ ಮೆಕ್ಯಾನಿಕಲ್, ಸಿವಿಲ್ ಮತ್ತು ಅದರ್ಸ್. ಸೊ ಇವರು ಈ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವರು ಅಥವಾ ಈ ಬ್ರಾಂಚಿಗೆ ಸಂಬಂಧಪಟ್ಟವರು ಪೇಪರ್ 1 ಆ್ಯಂಡ್ ಪೇಪರ್ 2 ಅಟೆಂಡೇ ಮಾಡಿಲ್ಲ. 26, 27ಕ್ಕೆ ಇದ್ದಿದ್ದು ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಎಲೆಕ್ಟ್ರಿಕಲ್ ಅವರಿಗೆ. ಇನ್ನು ಮೆಕ್ಯಾನಿಕಲ್, ಸಿವಿಲ್ ಮತ್ತು ಅದರ್ಸ್ಗೆ ಪೇಪರ್ 1, ಪೇಪರ್ 2 ಯಾವಾಗ ಕಂಡಕ್ಟ್ ಇತ್ತು HKದವ್ರಿಗೆ 9ನೇ ತಾರೀಕು ಆಗಿರುತ್ತೆ. ಮೆಕ್ಯಾನಿಕಲ್, ಸಿವಿಲ್ ಮತ್ತು ಅದರ್ಸ್ಗೆ NHKನಲ್ಲಿ ನೀವು ಅಪ್ಲೈ ಮಾಡಿದರೆ 10ನೇ ತಾರೀಕಿತ್ತು. ಸೊ ಇನ್ನು ನೀವು ಪೇಪರ್ 1, ಪೇಪರ್ 2 ಅಟೆಂಡ್ ಮಾಡಿಲ್ಲ. ಸೊ ಈ ಆಸ್ಪಿರೆಂಟ್ಸು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡೋದಕ್ಕೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲ್ಲ, ಯಾಕಂದರೆ ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದೆ. ಸೊ 9ನೇ ತಾರೀಕು, 10ನೇ ತಾರೀಕು ಮೆಕ್ಯಾನಿಕಲ್, ಸಿವಿಲ್ ಮತ್ತು ಏನು ಅದರ್ಸ್ಗೆ ಪೇಪರ್ 1, ಪೇಪರ್ 2 ಇತ್ತು ಬೆಳಗ್ಗೆ ಮಧ್ಯಾಹ್ನ, ಆ ಒಂದು ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿದೆ.
ಇದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ ಎಕ್ಸಾಮಿನೇಷನ್ ಡೇಟ್ಸ್ ಯಾವಾಗ ಬಿಡ್ಬೋದು ಮೆಕ್ಯಾನಿಕಲ್, ಸಿವಿಲ್ ಮತ್ತು ಅದರ್ಸ್ಗೆ ಅಂದರೆ ಮುಂದಿನ ದಿನಗಳಲ್ಲಿ, ಅಂದರೆ ಇದೇ ತಿಂಗಳು ಎಂಡು ಅಥವಾ ನೆಕ್ಸ್ಟ್ ತಿಂಗಳು ಒಳಗಡೆ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಪ್ರಿಪರೇಷನ್ಗೆ ಟೈಮ್ ಇನ್ನೂ ಸಿಕ್ತು, ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಎಕ್ಸಾಮಿನೇಷನ್ನ ಯಾರೆಲ್ಲ ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ರಿ ಟೈಮ್ ಸಾಕಾಪಟ್ಟೆ ಸಿಕ್ಕಿದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಾನು ಈಗೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ ಈಗ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರು ಅಟೆಂಡ್ ಮಾಡಬೇಕು, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಪೇಪರ್ 2 ಕೊಟ್ಟಿದ್ರೆ ಪೇಪರ್ 1 ಅಟೆಂಡ್ ಮಾಡಬೇಕು. ಸೊ ನಿಮಗೆ 9ನೇ ತಾರೀಕು 10ನೇ ತಾರೀಕು ಇರುತ್ತೆ. 9ನೇ ತಾರೀಕು HKದವ್ರಿಗೆ ಇರುತ್ತೆ ಮತ್ತು 10ನೇ ತಾರೀಕು NHKದವ್ರಿಗೆ ಇರುತ್ತೆ. ಸೊ ನಾನು ಎಲೆಕ್ಟ್ರಿಕಲ್ ಇದ್ದೀನಿ ಸರ್, HKನಲ್ಲಿ ಅಪ್ಲೈ ಮಾಡಿದ್ದೀನಿ ಅಂದರೆ ನೀವು ಪೇಪರ್ 1 9ನೇ ತಾರೀಕು ಕೊಡ್ತಾರೆ. ಸರ್ ನಾನು ಎಲೆಕ್ಟ್ರಿಕಲ್ಗೆ ಅಪ್ಲೈ ಮಾಡಿದ್ದೀನಿ, ನಾನು ಹೈದರಾಬಾದ್ ಕರ್ನಾಟಕದಲ್ಲಿ, ಸೊ ಪೇಪರ್ 1 ಕೊಡಬೇಕು, ನಾನು ಯಾವತ್ತು ಕೊಡಬೇಕು ಅಂದರೆ 10ನೇ ತಾರೀಕು ಕೊಡಬೇಕು. ಸೊ ನಿಮಗೀಗ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟನ್ನು ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಸಲ ನೋಡೋಣ ಎಲ್ಲಿದೆ ಅಂತಂತೇಳಿ. ಸೊ ನೀವು ಯಾವಾಗ ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡ್ತಾರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಈ ಥರ ಕ್ಲಿಕ್ ಮಾಡಿ KE ಮೇಲೆ ನಾನು ಇಲ್ಲಿ ಇಂಗ್ಲೀಷಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾಗಿ ನಂತರ ರಿಕ್ರೂಟ್ಮೆಂಟ್ಸಲ್ಲಿ ನೋಡಿರಿ ವೇರಿಯಸ್ ಡಿಪಾರ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ HK ಲಿಂಕ್ ಇದೆ, NHK ಲಿಂಕ್ನೂ ಇದೆ. ಇದು HK ಲಿಂಕ್ ಆಗಿರುತ್ತೆ, ಇದು NHK ಲಿಂಕ್ ಆಗಿರುತ್ತೆ. ನಾನು NHK ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಆ ಸರ್ಕ್ಯುಲರ್ ಈಗ ನಾನು ತೋರಿಸ್ಕೊಟ್ಟಿದ್ದೆ ಆ ಸರ್ಕ್ಯುಲರ್ ಈ ಒಂದು ಲಿಂಕಲ್ಲಿದೆ. ಆ ಸರ್ಕ್ಯುಲರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಬೋದು. ಸಿಂಪಲ್ಗಿ ಮೇಲ್ಗಡೆ ಇಲ್ಲಿ ಏನು ಕಾಣ್ತಿದೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಅಂತೇಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರೆಲ್ಲ 26, 27 ಕೊಟ್ಟಿದ್ದಾರೆ ನಿಮ್ಮ ಹಾಲ್ ಟಿಕೆಟ್ ಈಗ ಎನೇಬಲ್ಡ್ ಇದೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಕೊಡಿ, ಯಾವ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತೀರಾ ನಿಮ್ಮ ಹೆಸರನ್ನ ಕೊಡಿ, ಹಾಗೂ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಕೊಡಿ, ಮತ್ತು ಇಲ್ಲಿ ಏನು ಕ್ಯಾಪ್ಚರ್ ಕೊಟ್ಟಿದ್ದಾರೆ ಆ ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ನೀವೀಗ ಈ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮಿನೇಷನ್ನ ನೀವು ಕೊಡ್ಬೋದು. ಸೊ ಯಾರ್ಯಾರು ಕೊಡ್ತೀರಾ 26 ಮತ್ತು 27ಕ್ಕೆ ಯಾರೆಲ್ಲ ಪೇಪರ್ 2 ಕೊಟ್ಟಿದ್ದೀರಾ ನೀವು ನಿಮ್ಮ ಪೇಪರ್ನ 9ನೇ ತಾರೀಕು ಮತ್ತು 10ನೇ ತಾರೀಕು ಕೊಡಬೇಕು. ಯಾರಿಗೆ ಕ್ಯಾನ್ಸಲ್ ಆಗಿದೆ ಮೆಕ್ಯಾನಿಕಲ್, ಸಿವಿಲ್ ಮತ್ತು ಅದರ್ಸ್ ಯಾರಿಗೆ 9ನೇ ತಾರೀಕು ಮತ್ತು 10ನೇ ತಾರೀಕು ಬರೀಬೇಕಾಗಿತ್ತು ಪೇಪರ್ 1 ಮತ್ತು ಪೇಪರ್ 2, ಪೇಪರ್ 1 ನಾನು ಕೊಟ್ಟಿಲ್ಲ ಪೇಪರ್ 2 ಕೊಟ್ಟಿಲ್ಲ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿರುತ್ತೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಏನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ನಾನು ನಿಮ್ಮ ಕಮೆಂಟ್ನ ನೋಡ್ಕೊಂಡು ರಿಪ್ಲೈ ಕೊಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.